ಅಲೌಕಿಕ ಅಂತರ್ಮುಖ ಧ್ಯಾನಾಭ್ಯಾಸಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಶಾಂತಿಯಿಂದ ಕೂತ್ಕೊಳ್ಳಿ. ಶರೀರವನ್ನ ಸಡಿಲು ಬಿಟ್ಟು ಕೈಕಾಲುಗಳನ್ನ ಸಡಿಲು ಬಿಟ್ಟು ಶಾಂತಿಯಿಂದ ಕೂತ್ಕೊಳ್ಳಿ. ಯಾವ ವಿಚಾರ ಚಿಂತೆ ಇಲ್ಲ. ಕೊನೆವರೆಗೆ ಕಣ್ ತೆಗಿಬೇಡಿ. ನೋಡಿ, ನಿಮಗೆ ಜಡ ಶರೀರದಲ್ಲಿ ನಿಮ್ಮ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗೆ ಇದೆ. ನಿಮ್ಮ ಅಸ್ತಿತ್ವದ ನಾನು ಎಂಬ ಅನುಭವದ ಉದ್ದಗಲ ದಪ್ಪ ಅನುಭವ ಮಾಡಿ. ನೋಡಿ, ನಿಮಗೆ ನಾನು ಎಂಬ ಅನುಭವದ ಮೇಲೆ ಮನಸ್ಸಿಟ್ಟ ತಕ್ಷಣವೇ ಆನಂದ 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 ಪ್ರಾರಂಭ ಆಗತ್ತೆ. ಆನಂದದ ತರಂಗಗಳು ಬರ್ತವೆ. ನೋಡಿ, ನಿಮ್ಮ ಕೈಕಾಲುಗಳ ಉದ್ದಗಲ ದಪ್ಪ. ನಿಮ್ಮ ಕೈಕಾಲುಗಳು ಎಲ್ಲಿವೆ? ಕೈಕಾಲುಗಳನ್ನು ಸ್ವಲ್ಪ ಅಲುಗಾಡಿಸಿ ಕೈಕಾಲುಗಳ ಮೇಲೆ ಮನಸ್ಸಿಡಿ. ಅನುಭವಕ್ಕೆ ಬರುವ ಕೈಕಾಲುಗಳು, ಅನುಭವ ಸಂವೇದನ ರೂಪದ ಕೈಕಾಲುಗಳು, ಅದು ಚೈತನ್ಯ ಕೈಕಾಲುಗಳು, ಅಂದರೆ ಆತ್ಮ ಪ್ರದೇಶ, ನಾನು ಎಂಬ ಅನುಭೂತಿ, ನಾನು ಎಂಬ ವೇದನೆ, ಸಂವೇದನೆ. ನಿಮಗೆಲ್ಲಾದ್ರೂ ಶರೀರದಲ್ಲಿ ವೇದನೆ ಇದ್ರೆ, ಅಂದ್ರೆ ಆತ್ಮನ ಪ್ರದೇಶಗಳಲ್ಲಿ ನೋವು ಇದ್ರೆ ಚಿಂತೆ ಮಾಡಬೇಡಿ. ಆ ಕಡೆ ಗಮನ ಕೊಡಬೇಡಿ. ಆದ್ರೆ ನಿಮ್ಮ ಸಹನ ಶಕ್ತಿ ಇದ್ದಿದ್ರೆ ನೀವು ಆ ನೋವಿನ ಮೇಲೆ ಮನಸ್ಸಿಟ್ರೆ ಒಂದು ನಿಮಿಷದ ಒಳಗೆ ನಿಮ್ಮ ನೋವು ಹೊರಟೋಗುತ್ತೆ, ಎಷ್ಟೇ ನೋವಿದ್ರು. ಯಾಕಂದ್ರೆ ಮನಸ್ಸು ಒಳಗೆ ಬಂದಾಗ ಆ ನೋವು ಅಂದ್ರೆ ಕರ್ಮದ ಉದಯ, ಕರ್ಮ ಹೊರಗೆ ಹೋಗುತ್ತೆ. ನಾನು ಎಂಬ ಅನುಭವ ಮಾತ್ರ ಮಾಡಿ. ಯಾವ ಚಿಂತೆ ವಿಚಾರವೂ ಇಲ್ಲ. ಕಣ್ಣಲ್ಲಿ ಕತ್ಲೆ ಬೆಳಕು ನೋಡ್ಬೇಡಿ. ಆನಂದ ಆನಂದ, ನೆಮ್ಮದಿ, ಶಾಂತಿ. ನಾನು ಎಂಬ ಅನುಭವ ಮಾತ್ರ. ನಾನು, ನನ್ನದು, ಏಕೋಹಂ, ಜಗತ್ ಶೂನ್ಯಂ. ನಾನು ನನ್ನಲ್ಲಿ ಮನಸ್ಸಿಟ್ಟಾಗ ಯಾವ ಲೋಕದ ಅರಿವು ಇರುವುದಿಲ್ಲ. ಇದೇ ಅಂತರ್ಮುಖ ಅಭ್ಯಾಸ. ಆದರೆ ನಿರ್ವಿಚಾರ ಜಡವಾಗುವುದು ಧ್ಯಾನಾಭ್ಯಾಸ ಅಲ್ಲ, ಏಕಾಗ್ರತೆ ಅಲ್ಲ. ತನ್ನ ಅನುಭವ ಇರಬೇಕು, ಅದು ಧ್ಯಾನಾಭ್ಯಾಸ. ಒಂದೊಂದು ಕೈಯನ್ನಳಗಾಡಿಸಿ ಒಂದೊಂದು ಕೈ ಮೇಲೆ ಮನಸ್ಸಿಡಿ, ಅಥವಾ ಕೈಯನ್ನ ಉಜ್ಜಿ, ಅಥವಾ ಮನಸ್ಸಿನಿಂದ ಕೈಯನ್ನ ಉಜ್ಜಿ ಒಂದೊಂದು ಕೈ ಮೇಲೆ ಮನಸ್ಸಿಡಿ. ನಿಮ್ಗೆ ಯಾವ ಬೇಕು ಆ ಕೈ ಮೇಲೆ ಇಡಿ.
ಬಲಗೈ ಅಥವಾ ಎಡಗೈ, ನಿಮ್ಮ ಕಾಲುಗಳ ಉದ್ದ ಅಗಲ ದಪ್ಪ, ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಚಿಂತೆ ಇಲ್ಲ. ಅಸಂಖ್ಯಾತ ಪ್ರದೇಶಗಳು ಭಗವಂತರಿಗೆ ಬಿಟ್ಟು ಇನ್ಯಾರಿಗೂ ಕಾಣಿಸುವುದಿಲ್ಲ, ಆದರೆ ಅನುಭವಕ್ಕೆ ಬರ್ತಾ ಇದೆ. ಸಮಯ ಸಾರದ 17-18ನೇ ಗಾಯೆಯಲ್ಲಿ ಟೀಕೆಯಲ್ಲೇ ಹೇಳಿದ್ದಾರೆ, ಇದು ಯಾವ ಅನುಭೂತಿ ಇದೆಯೋ ಅದೇ ನಾನು ಎಂಬ ವಿಶ್ವಾಸ ಈ ಜೀವ ಮಾಡುವುದಿಲ್ಲ. ಅದನ್ನ ಶರೀರದ ಅನುಭವ ಅಥವಾ ಕರ್ಮದ ಫಲ ಅಥವಾ ಜೀವ ಮತ್ತು ಕರ್ಮದ ಮಿಶ್ರ ಸಂವೇದನೆ ಅಂತ ತಿಳ್ಕೊಳ್ತದೆ. ಈ ಅಜ್ಞಾನದಿಂದಾಗಿ ಹೀಗೆ ಇದೆಯಲ್ಲಿ ಆ ವಾಕ್ಯ ಹಾಗೆ ಇದೆ ಆಗಮದಲ್ಲಿ, ಶಾಸ್ತ್ರದಲ್ಲಿ. ಅಜ್ಞಾನದಿಂದ ಮೋಹಕ್ಕೆ ಪರಬಂಧನ ಪರಮೋಹಕ್ಕೆ ಒಳಗಾಗಿ ಈ ಜೀವ ತನ್ನ ಅನುಭವವನ್ನು ತಾನೇ ಅಲ್ಲ ಅಂತ ತಿರಸ್ಕಾರ ಮಾಡ್ತದೆ. ಇದೇ ಮಿಥ್ಯಾತ್ವ. ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಯಾವ ಚಿಂತೆ ಇಲ್ಲ. ನೀವು ಈ ರೀತಿ ಧ್ಯಾನಾಭ್ಯಾಸ ಮಾಡಿದರೆ 1 ವಾರದಲ್ಲಿ ಸಾಕಷ್ಟು ನಿಮಗೆ ಧ್ಯಾನಾಭ್ಯಾಸದ ಮಹಿಮೆ, ಆತ್ಮ ಪ್ರದೇಶಗಳ ಅನುಭವದ ಮಹಿಮೆ ನಿಮ್ಗ ಅನುಭವಕ್ಕೆ ಬರ್ತದೆ. 2ನೇ ವಾರದಲ್ಲಿ ನಿಮ್ಮ ಎಲ್ಲ ಶಾರೀರಿಕ ನೋವುಗಳು ಕಡಿಮೆ ಆಗ್ತಾ ಹೋಗ್ತದೆ. 3ನೇ ವಾರದಲ್ಲಿ ಮಾನಸಿಕ ನೋವುಗಳೆಲ್ಲ, ಮಾನಸಿಕ ವಿಕಾರಗಳು ಕಡಿಮೆ ಆಗ್ತಾ ಹೋಗ್ತದೆ. ಮುಂದಿನ ವಾರದಲ್ಲಿ ಆತ್ಮಿಕ ರೋಗಗಳು ಏನಿವೆಯೋ ಅದು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಕೊನೆಯ ವಾರದಲ್ಲಿ ಆತ್ಮನ ನಿರ್ವಿಕಲ್ಪ ಅನುಭೂತಿಯಾಗುತ್ತದೆ. ಇದು ಮಿನಿಮಮ್ 1 ತಿಂಗಳ ಸಮಯ ಸಾರದಲ್ಲಿ ಷಣ್ಮಾಸಂ ಅಂತ ಹೇಳಿದ್ದಾರೆ ಅಮೃತಚಂದ್ರಾಚಾರ್ಯರು. 6 ತಿಂಗಳು, ಮ್ಯಾಕ್ಸಿಮಮ್ 6 ತಿಂಗಳವರೆಗೆ ಕುಂತ್ರೆ ನಿಂತ್ರೆ ಎದ್ರೆ ಬಂದ್ರೆ ಆತ್ಮಚಿಂತನ, ಆತ್ಮ ಸಂವೇದನ, ಆತ್ಮನ ನೆನಪು ಇರಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಅರ್ಧ ಗಂಟೆ ನಾವು ಧ್ಯಾನ ಮಾಡ್ತೀವಿ, ಆದ್ರೂ ನಾವು ಮಲಗುವಾಗ, ಬೆಳಗ್ಗೆ ಏಳುವಾಗ, ಮಧ್ಯಾಹ್ನ, ರಾತ್ರಿ, ಬೆಳಗ್ಗೆ ಮಾಡಬೇಕು. ಸ್ವಲ್ಪ 5 ನಿಮಿಷ ಆದ್ರೂ ಮಾಡಬೇಕು. ಪದೇ ಪದೇ ಸ್ವಸನ್ಮುಖ ಆಗ್ತಾ ಇರಬೇಕು. ಎಲ್ಲ ಕೆಲಸಗಳನ್ನ ಮಾಡುತ್ತಾ ಇದ್ರೂ ಕೂಡ ಅಂತ ಸಮಯದಲ್ಲೂ ಕೂಡ ನಿಮ್ಮ ಮನಸ್ಸನ್ನ ಒಳಗಡೆ ಪಾದದಿಂದ ನೆತ್ತಿವರೆಗೆ ಒಳಗಡೆ ಓಡಾಡಿಸ್ತಾ ಇರಬೇಕು. ಮನಸ್ಸು ಓಡಾಡ್ತಾ ಇದ್ರೆ ವಾಯು ಓಡಾಡ್ತಾ ಇರ್ತದೆ. ವಾಯು ಓಡಾಡ್ತಾ ಇದ್ರೆ ರಕ್ತವೂ ಸರಿಯಾಗಿ ಓಡಾಡ್ತಾ ಇರ್ತದೆ. ಯಾವುದು ಬ್ಲಡ್ ಸರ್ಕ್ಯುಲರ್ ಪ್ರಾಬ್ಲಮ್ ಬರಲ್ಲ.
ಇದು ಜೈನ ವೈಜ್ಞಾನಿಕ ಜೈವಿಕ ವಿಜ್ಞಾನ. ಇದು ಉಪಯೋಗ ಓಡಲಾರದೆ ವಾಯು ಓಡುವುದಿಲ್ಲ, ವಾಯು ಓಡಲಾರದೆ ಸಂಚರಿಸದೆ ರಕ್ತ ಸಂಚಲನೆ ಆಗುವುದಿಲ್ಲ. ನೋಡಿ ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ. ಕೈಯಿಂದ ಬೆನ್ನನ್ನ ಸವರಿ, ಸೊಂಟನ್ನ ಸವರಿ, ಬೆನ್ನಿನ ಉದ್ದಗಲ ದಪ್ಪ ನೋಡಿ ಎಲ್ಲಿದೆ ಅಲ್ಲಿ ಮನಸ್ಸಿಡಿ. ಸೊಂಟ ನೋವು ಸಾಮಾನ್ಯವಾಗಿರುತ್ತದೆ. ಅಲ್ಲಿ ಉಜ್ಜುವುದರಿಂದ ನಿಮಗೆ 1 ನಿಮಿಷದ ಒಳಗೆ ಭಕ್ತಿ ಶ್ರದ್ಧೆಯಿಂದ ಉಜ್ಜಿ, ಈ ಸಂವೇದನ ನಾನು ನನ್ನದು ಅಂತ ನಂಬಿ ಉಜ್ಜಿ, ನಂಬಿಕೆಯಿಂದ ಸರ್ವ ಕಾರ್ಯವೂ ಆಗತ್ತೆ. ನಂಬಿಕೆ ಇಲ್ಲಂದ್ರೆ ವ್ಯವಹಾರ ಸಾಧ್ಯವಿಲ್ಲ. ಧರ್ಮ ವ್ಯವಹಾರವಿರ್ಲಿ, ಲೋಕ ವ್ಯವಹಾರ ಎಲ್ಲ ನಂಬಿಕೆಯಿಂದ ನಡೀತಾ ಇರೋದು. ಇಲ್ಲಿ ಕೂಡ ಸಕ್ಸಸ್ ಆಗಲಿಕ್ಕೆ ಆತ್ಮವಿಶ್ವಾಸ ಬಹಳ ದೊಡ್ಡದು. ಸೆಲ್ಫ್ ಕಾನ್ಫಿಡೆನ್ಸ್. ನಿಮ್ಮ ಬೆನ್ನಿನ ಉದ್ದಗಲ ದಪ್ಪ. ಶಾಸ್ತ್ರದಲ್ಲಿ ಮುನಿಗಳಿಗೂ ಕೂಡ ಒಬ್ಬಂಟಿಗನಾಗಿ ಇರಬಾರದು ಅಂತ ಆದೇಶವಿದೆ. ಕಾರಣ ಸತ್ಸಂಗ ಬಹಳ ಮುಖ್ಯ. ಮನಸ್ಸು ಚಂಚಲವಾಗತ್ತೆ, ಭ್ರಷ್ಟವಾಗುವ ಭಯ ಜಾಸ್ತಿ ಇರ್ತದೆ, ಚಾನ್ಸಸ್ ಇರ್ತದೆ. ಸ್ವಚ್ಛಂದ ಪ್ರವೃತ್ತಿ ಮಾಡುವ ಅವಕಾಶಗಳು ಬೇಗ ಬರ್ತವೆ. ಹಾಗಾಗಿ ಶ್ರಾವಕರಂತೂ 1 ಕ್ಷಣವೂ ಕೂಡ ಸತ್ಸಂಗ ಬಿಡಬಾರದು. ಅಂದ್ರೆ ಸ್ವಾಧ್ಯಾಯ ಇರಲಿ ಅಥವಾ ಧ್ಯಾನ ಇರಲಿ, ಎರಡರಲ್ಲೂ ನಾವು ಸತ್ಸಂಗದಲ್ಲೇ ಮಾಡಬೇಕು. ಸತ್ಸಂಗದಲ್ಲಿ ಸಮಸ್ಯೆಗಳ ಬಂದ್ರೆ ಪರಿಹಾರ ಆಗತ್ತೆ. ಒಬ್ಬಂಟಿಗನಿದ್ದಾಗ ಸಮಸ್ಯೆ ಪರಿಹಾರ ಮಾಡೋದು ಕಷ್ಟ. ಅಂತರ್ಮುಖ ಧ್ಯಾನ ಅಭ್ಯಾಸವೂ ಕೂಡ ಹಾಗೇನೆ. ಒಬ್ಬನೇ ಮಾಡ್ತೀನಿ ಅಂದ್ರೆ ಆಯ್ತು, ಈಗ ಕಲ್ತಿದ್ದೀನಿ ನಾನು, ಒಬ್ಬನೇ ಮಾಡ್ತೀನಿ ಅಂದ್ರೆ ಕಷ್ಟ, ಆಲಸ್ಯ ಬರುತ್ತೆ, ಕಷ್ಟಗಳು ಬರ್ತವೆ, ಡಿಸ್ಟರ್ಬ್ ಮಾಡ್ತಾರೆ ಯಾರಾದ್ರೂ. ಸಂಘದಲ್ಲಿ, ಸತ್ಸಂಗದಲ್ಲಿ, ಗ್ರೂಪ್ ಅಲ್ಲಿ ಧ್ಯಾನಾಭ್ಯಾಸ ಮಾಡುವುದರಿಂದ, ಮನೆಯಲ್ಲೇ ನೀವು 2-3 ಜನ ಸೇರಿ ಮಾಡಿ, ಒಬ್ಬರೇ ಮಾಡಬೇಡಿ. ಎಲ್ಲ ಸೇರಿ ಮಾಡುವುದರಿಂದ ಒಬ್ಬರು ನನ್ನನ್ನು ನೋಡ್ತಾ ಇದ್ದಾರೆ, ನಾನು ಸರಿಯಾಗಿ ಕೂತ್ಕೋಬೇಕು, ಸರಿಯಾಗಿ ಧ್ಯಾನ ಮಲ್ಕೋಬಾರ್ದು, ಈ ರೀತಿ ಒಂದು ನಿಯಮ ನಿಬಂಧನೆಗಳು ಇರ್ತವೆ. ಅದರಿಂದ ಆಲಸ್ಯ ಬರುವುದಿಲ್ಲ. ಎಚ್ಚರದಿಂದ, ಭಕ್ತಿಯಿಂದ, ವಿಶ್ವಾಸದಿಂದ ಧ್ಯಾನಾಭ್ಯಾಸ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ನೋಡಿ ನಿಮ್ಮ ಹೊಟ್ಟೆ ಉದ್ದಗಲ ದಪ್ಪ. ಹೊಟ್ಟೆ ಒಳಗೆ ಹೊರಗೆ ಬರ್ತಾ ಇದೆ. ಬೇಕಾದ್ರೆ ಮನಸ್ಸಿನಿಂದ, ಬೇಕಾದ್ರೆ ಕೈಯಿಂದ ಹೊಟ್ಟೆ ಮೇಲೆ ಕೈ ಆಡಿಸಿ. ಯಾರಿಗಾದ್ರೂ ಡೈಜೆಷನ್ ಆಗದಿದ್ರೆ, ಹೊಟ್ಟೆ ಭಾರಿ ಭಾರಿ ಆಗಿದ್ರೆ, ಅವರು ಕೈ ಆಡಿಸಿದ್ರೆ 5-10-15 ನಿಮಿಷ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಗೆ ಆಡಿಸ್ತಾ ಇರಬೇಕು. ಮಧ್ಯೆ ಸ್ವಲ್ಪ ಬಿಡಬೇಕು, ಮತ್ತೆ ಆಡಿಸ್ತಾ ಇರಬೇಕು. ಇದರಿಂದ ಅಲ್ಲಿ ನಿಮ್ಮ ಏನು ತೊಂದರೆಗಳಿವೆಯೋ ಅವು ದೂರ ಆಗ್ತವೆ. ಯಾಕಂದ್ರೆ ತೊಂದರೆ ಅಂದ್ರೆ ಕರ್ಮದ ಫಲ. ತೊಂದರೆ ಅಂದ್ರೆ ಕರ್ಮದ ಫಲ. ಅಲ್ಲಿ ನೀವು ನಿಮ್ಮ ಆತ್ಮ ಪ್ರದೇಶಗಳ ಮೇಲೆ, ನಿಮ್ಮ ಆತ್ಮನ ಅಸ್ತಿತ್ವ ಸಂವೇದನ ಮೇಲೆ ನೀವು ಮನಸ್ಸಿಟ್ಟಾಗ ಅಲ್ಲಿ ಕರ್ಮದು ಹೊರಗೆ ಹೋಗುತ್ತೆ. ಮನಸ್ಸು ಒಳಗೆ ಬಂದಾಗ ಕರ್ಮ ಹೊರಗೆ ಹೋಗುತ್ತೆ. ಎಲ್ಲ ಸಮಸ್ಯೆಯೂ ದೂರ ಆಗುತ್ತೆ. ಸಕಲ ಸಮಸ್ಯೆಗಳಿಗೆ ಒಂದೇ ಒಂದು ರಾಮಬಾಣ, ಅದು ಅಂತರ್ಮುಖ ಧ್ಯಾನಾಭ್ಯಾಸ. ಮುಕ್ತಿಗೆ ಕಾರಣ ಜ್ಞಾನಾಭ್ಯಾಸ, ರತ್ನತ್ರಯಕ್ಕೆ ಕಾರಣ ಧ್ಯಾನಾಭ್ಯಾಸ. ಧ್ಯಾನಾಭ್ಯಾಸವಿಲ್ಲದೆ ಸಮ್ಯಕ್ ದರ್ಶನ ಆಗುವುದೇ ಇಲ್ಲ. ಧ್ಯಾನಾಭ್ಯಾಸವಿಲ್ಲದೆ ತತ್ವಜ್ಞಾನ, ಶಾಸ್ತ್ರಜ್ಞಾನವೂ ಕೂಡ ಸರಿಯಾಗಿ ಆಗುವುದಿಲ್ಲ. ಧ್ಯಾನದಲ್ಲಿಯೇ ಶಾಸ್ತ್ರ ಪ್ರಕಟ ಆಗತ್ತೆ.
ಭಗವಂತರಿಗೆ ದಿವ್ಯ ಧ್ವನಿ ಬಂದಿದ್ದು ಅಂತರ್ಮುಖದಿಂದ, ಬಹಿರ್ಮುಖದಿಂದಲ್ಲ. ಸ್ವಾಧ್ಯಾಯ ಮಾಡ್ತಾ ಮಾಡ್ತಾ ದಿವ್ಯ ಧ್ವನಿ ಬಂದಿಲ್ಲ ಅವ್ರಿಗೆ. ಸ್ವಾಧ್ಯಾಯ ಬಿಟ್ಟು, ಎಲ್ಲವನ್ನೂ ಬಿಟ್ಟು, ಎಲ್ಲ ಮೋಹವನ್ನು ಬಿಟ್ಟು, ಶರೀರ ಮಮತೆಯನ್ನು ಬಿಟ್ಟು, ಆದರೆ ಶರೀರದೊಳಗೆ ನಾನೆಂಬ ಅಸ್ತಿತ್ವವನ್ನು ಆತ್ಮ ಎಂದು ನಂಬಿ ಅದರ ಮೇಲೆ ಮನಸ್ಸಿಟ್ಟಾಗ, ಅದರಲ್ಲಿ ಅವರು ಸಂಪೂರ್ಣವಾಗಿ ಸಮಾಧಿಸ್ಥರಾದಾಗ ಆವಾಗ ಅವರಿಗೆ ದಿವ್ಯ ಧ್ವನಿ ಬರುತ್ತೆ. ಆವಾಗ ಅವರು ಕೇವಲ ಸರ್ವಜ್ಞರಾಗ್ತಾರೆ, ಅನಂತರಾಗ್ತಾರೆ. ವಜ್ರಾಸನ ಮಾಡುವಾಗ ಒಂದು ಮಾತು ಹೇಳ್ತಾರೆ. ಈ ಮಾತಿಗೆ ಆ ಮಾತನ್ನು ಹೇಳ್ತಾ ಇದ್ದೀನಿ. ವಜ್ರಾಸನ ಮಾಡುವಾಗ ನಿಮ್ಮ ಮನಸ್ಸನ್ನು ನಾಭಿ ಮೇಲಿಡಿ ಅಂತಾರೆ. ಯಾಕೆ? ಅದು ಅಲ್ಲಿ ಬಹಳ ತಾರ್ಕಿಕ, ಮನೋತಾರ್ಕಿಕ ಪಾಯಿಂಟ್ ಇರೋದು, ಮನೋವೈಜ್ಞಾನಿಕ ತರ್ಕ ಇರುವುದು. ಹಾಗೆ ಇಲ್ಲಿ ಕೂಡ ನೋಡು, ನಿಮ್ಮ ತಲೆಯ ಅಕ್ಕಪಕ್ಕ, ನಿಮ್ಮ ತಲೆಯ ಸುತ್ತಮುತ್ತ, ಹಿಂದೆ ಮುಂದೆ, ಅಕ್ಕಪಕ್ಕ ನೀವು ಎರಡೂ ಕೈಗಳನ್ನು ತಲೆಗೆ ಅಕ್ಕಪಕ್ಕ ಇಟ್ಕೊಂಡು ಎರಡೂ ಬದಿಗಳಲ್ಲಿ ತಲೆಯ ನಿಮ್ಮ ಹಸ್ತವನ್ನಿಟ್ಟು 5 ಬೆರಳುಗಳನ್ನ ಕೂಡಿಸಿ ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಚಿಂತೆ ಇಲ್ಲ. ಆನಂದ ಆನಂದ ಅನುಭವ ಮಾಡಿ. ಸ್ವದಲ್ಲಿ ಸ್ಥಿತನಾಗುವುದೇ ಸ್ವಾಸ್ಥ್ಯ. ಸ್ವಾಸ್ಥ್ಯ ಅಂದರೆ ಆರೋಗ್ಯ. ನಮಗೆ ಸ್ವಾಸ್ಥ್ಯ ಆರೋಗ್ಯ ಬೇಕಂದ್ರೆ ಸ್ವದಲ್ಲಿ ಸ್ಥಿತನಾಗಬೇಕು. ನಾವು ಸ್ವದಲ್ಲಿ ಸ್ಥಿತರೇ ಆಗುವುದಿಲ್ಲ, ಆಗ್ಲಿಕ್ಕೆ ಇಷ್ಟಾನೂ ಇಲ್ಲ. ಹಾಗಿರುವಾಗ ಆರೋಗ್ಯ ಎಲ್ಲಿಂದ ಸಿಗುವುದು? ಸ್ವಸ್ಥಿತಂ ಸ್ವಾಸ್ಥ್ಯಂ. ನಿಮ್ಮ ಕಿವಿ, ಎರಡೂ ಕಿವಿಗಳನ್ನ ಮುಚ್ಕೊಳ್ಳಿ. ಅಂದ್ರೆ ನಿಮ್ಮ ಎರಡೂ ಹಸ್ತಗಳನ್ನ ಎರಡೂ ಕಿವಿ ಮೇಲಿಟ್ಟು ಹಸ್ತವನ್ನ ಸ್ವಲ್ಪ ಬೆಂಡ್ ಮಾಡಿ, ಬೆರಳುಗಳನ್ನ ಸ್ವಲ್ಪ ಬೆಂಡ್ ಮಾಡಿ ಕೇಳಿಸುವಂಗೆ, ಯಾರು ಏನಾದ್ರು ಹೇಳಿದ್ರೆ ಕೇಳಿಸುವಂಗೆ 5 ಬೆರಳುಗಳನ್ನ ಕೂಡಿಸಿ ಕಿವಿಯ ಅಕ್ಕಪಕ್ಕ ಇಟ್ಟು ನೋಡಿ. ನಿಮಗೆ ಕಿವಿಯ ಅಕ್ಕಪಕ್ಕದಲ್ಲಿ ವಿಶೇಷವಾದ ಮಿಡಿತ ಸಂವೇದನ ಆಗ್ತಾ ಇದೆ ನೋಡಿ. ನಿಮಗೆ ಎಲ್ಲೆಲ್ಲಿ ಶರೀರದಲ್ಲಿ ಪ್ರಮುಖವಾಗಿ ಕೈನಾಡಿ, ಕಿವಿಯ ಅಕ್ಕಪಕ್ಕ ಅಂದ್ರೆ ಕಿವಿಯ ಬದಿಯಲ್ಲಿ, ಅಂದ್ರೆ ನಿಮ್ಮ ತಲೆಯ ಅಕ್ಕಪಕ್ಕ ಅಲ್ಲಿ ವಿಶೇಷವಾದ ಸಂವೇದನೆ, ನೆತ್ತಿಯಲ್ಲಿ, ಗಂಟಲು, ನಾಭಿ, ಹೃದಯ, ಈ ಮಧ್ಯಭಾಗದಲ್ಲಿ, ಹೀಗೆಲ್ಲ ಕಡೆ ಎಲ್ಲೆಲ್ಲಿ ನಿಮಗೆ ವಿಶೇಷವಾದ ಘನವಾದ ಸಂವೇದನ ಆಗುತ್ತೋ ಅಲ್ಲಿ ಮನಸ್ಸಿಡುವುದರಿಂದ ಬೇಗ ಏಕಾಗ್ರತೆ ಆಗ್ತದೆ. ಯಾಕೆಂದ್ರೆ ಅದು ಸಂವೇದನೆ, ಅಲ್ಲಿ ಆತ್ಮ ಪ್ರದೇಶಗಳು ಸಘನವಾಗಿರ್ತವೆ.
ಅಲ್ಲಿ ಮನಸ್ಸಿಡುವುದರಿಂದ ಆತ್ಮನಲ್ಲಿ ಅಂದ್ರೆ ಆತ್ಮ ಪ್ರದೇಶಗಳಲ್ಲಿ ಅಧಿಕ ಸಮಯ ನೀವು ಲೀನರಾಗಬಹುದು, ಏಕಾಗ್ರ ಆಗಬಹುದು. ಅದರಿಂದ ನಿರ್ವಿಕಲ್ಪ ಅನುಭೂತಿ ಅವಕಾಶ ಅಧಿಕವಿರುತ್ತದೆ. ಲಾಭವೂ ಕೂಡ ಅಧಿಕ ಆಗುತ್ತದೆ. ಧ್ಯಾನಾಭ್ಯಾಸದಿಂದ ಮುಕ್ತಿ ಸಿಗುತ್ತದೆ, ಭಗವಂತರಾಗ್ತಾರೆ. ಹಾಗಿರುವಾಗ ಲೌಕಿಕ ಕಾರ್ಯಸಿದ್ಧಿ ಆಗುವುದು ದೊಡ್ಡ ಮಾತೇನಲ್ಲ, ತುಂಬಾ ಸಾಮಾನ್ಯ ಮಾತು. ನಾವು ಲೌಕಿಕ ಕಾರ್ಯಸಿದ್ಧಿಗಳಾಗಿ ಎಷ್ಟು ಕಷ್ಟಪಡ್ತೀವಿ, ಕಷಾಯ ಮಾಡ್ತೀವಿ, ಅದ್ಯಾವ ಮಾಡುವ ಅಗತ್ಯ ಇಲ್ಲ. ಅಂತರ್ಮುಖ ಧ್ಯಾನ ಮಾಡಿ ನೀವೇನು ಸಂಕಲ್ಪ ಮಾಡ್ತೀರಿ ಆ ಎಲ್ಲ ಕಾರ್ಯಸಿದ್ಧಿ ಆಗತ್ತೆ. ಆತ್ಮನೇ ಸರ್ವ ಸಮಸ್ಯೆಗೆ ಸಮಾಧಾನ, ಆತ್ಮ ಧ್ಯಾನವೇ ಸರ್ವ ಸಮಸ್ಯೆಗಳಿಗೆ ಸಮಾಧಾನ. ರಾಮಬಾಣ, ಸುದರ್ಶನ ಚಕ್ರ. ನೆತ್ತಿ ಮೇಲೆ ನೋಡಿ, ನಿಮ್ಮ ನೆತ್ತಿ ಮೇಲೆ ಮನಸ್ಸಿಡಿ. ನೆತ್ತಿಯಲ್ಲಿ 3 ಬೆರಳುಗಳನ್ನಿಟ್ಟು ಅಥವಾ ಹಸ್ತವನ್ನಿಟ್ಟು ನೆತ್ತಿ ಮೇಲೆ ಮನಸ್ಸಿಡಿ. ನೆತ್ತಿಯ ಮಧ್ಯಭಾಗ, ತಲೆಯ ಮೇಲ್ಭಾಗದ ಮಧ್ಯಭಾಗ, ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಚಿಂತೆ ಇಲ್ಲ. ಆತ್ಮ ಪ್ರದೇಶಗಳ ಮೇಲೆ ಮಾತ್ರ ಮನಸ್ಸಿರಬೇಕು. ನಾನೆಂಬ ಅಸ್ತಿತ್ವದ ಮೇಲೆ ಮಾತ್ರ ಮನಸ್ಸಿರಬೇಕು. ಕಣ್ಣಲ್ಲಿ ಶರೀರದ ಯಾವ ಆಕಾರ, ರಂಗ, ವರ್ಣವನ್ನ, ಚಿತ್ರವನ್ನ, ಆಕಾರವನ್ನ ತರಬೇಡಿ. ಕತ್ಲೆ ಬೆಳಕನ್ನ ನೋಡಬೇಡಿ. ನಾನು ಎಂಬ ಅಸ್ತಿತ್ವ, ವೇದನೆ, ಸಂವೇದನೆ ಮಾತ್ರ ಗಮನದಲ್ಲಿರಲಿ. यह नर भव फिर मिलन कठिन है, जो सम्यಕ್ ನಹಿ ಹೋವೆ ಎಂದು 6 ಗುರಾಣಿಗಳಲ್ಲಿ ದೌಲತ್ ರಾಮ್ ಕವಿವರ್ ಹೇಳಿದ್ದಾರೆ. ಅಂದ್ರೆ ಸಮ್ಯಕ್ತ್ವ ಆಗದಿದ್ರೆ, ಅಂತರ್ಮುಖ ಧ್ಯಾನಾಭ್ಯಾಸ ಮಾಡದಿದ್ರೆ ಮತ್ತೆ ಮನುಷ್ಯ ಭವ ಸಿಗುವುದಿಲ್ಲ. ಸಿಗುವುದು ದೊಡ್ಡ ಕಠಿಣ, ಬಹಳ ಕಠಿಣ ಅಂತ ಹೇಳಿದ್ದಾರೆ. ಜಬಲೋ ನ ರೋಗ ಜರಾ ಮೃತ್ಯು ತಬಲೋ ಜಟತಿ ನಿಜ ಹಿತ ಕರೋ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲಿವರೆಗೆ ಮುಪ್ಪಾವಸ್ಥೆ ಬರುವುದಿಲ್ಲ, ಇಂದ್ರಿಯಗಳು ಶಿಥಿಲವಾಗುವುದಿಲ್ಲ, ಕಷ್ಟಗಳು ಬರುವುದಿಲ್ಲ, ಕರ್ಮ ಫಲ ಕೊಡುವುದಿಲ್ಲ, ಆಯು ಮುಗಿಯುವುದಿಲ್ಲ, ಅಷ್ಟರ ಒಳಗೆ ಮೊಟ್ಟ ಮೊದಲು ಎಲ್ಲ ಕೋಟಿ ಕೆಲಸಗಳನ್ನು ಬಿಟ್ಟು, ದೊಡ್ಡ ದೊಡ್ಡ ಕೆಲಸ ಎಷ್ಟಿದ್ರೂ ಬಿಟ್ಟು, ದಿನ ಅರ್ಧ ಗಂಟೆ, ಆ ಅರ್ಧ ಗಂಟೆಯಲ್ಲಿ ಎಂತ ದೊಡ್ಡ ಮಹತ್ವ ಕೆಲಸ ಇದ್ರೂ ಬಿಟ್ಟು ಒಂದು ಅರ್ಧ ಗಂಟೆ, ಒಂದು 10-15 ನಿಮಿಷ ಆದ್ರೂ ಅಂತರ್ಮುಖ ಧ್ಯಾನಾಭ್ಯಾಸ ಮಾಡಿ ಅಂತರ್ಮುಖರಾಗಿ ಅಂತ ಕವಿವರ್ ದೌಲತ್ ರಾಮರು ಹೇಳ್ತಾ ಇದ್ದಾರೆ. ಜಟತಿ ನಿಜ ಹಿತಕರೋ. ಜಟ್ ಅಂತ ಜಟ್ಟನೆ ಬೇಗನೆ ಮೊದಲು ತಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳಿ. ಆಮೇಲೆ ನೀವು ಪ್ರವಚನ ಕೇಳಿ, ಆಮೇಲೆ ನೀವು ಏನು ಬೇಕಾದ್ದು ಮಾಡಿ, ಆಮೇಲೆ ನೀವು ಪೂಜಾ ಪಾಠ ಮಾಡಿ, ಅಂತರ್ಮುಖ ಧ್ಯಾನಾಭ್ಯಾಸಕ್ಕೆ ಒಂದು ಟೈಮ್ ಅನ್ನ ಫಿಕ್ಸ್ ಮಾಡಿ, ಶಾಂತಿ ಶಾಂತಿ ಅನುಭವ ಮಾಡಿ. ಯಾವ ವಿಚಾರವೂ ಇಲ್ಲ, ಚಿಂತೆಯೂ ಇಲ್ಲ. ಎಚ್ಚರಿಕೆಯಿಂದ ಅಭ್ಯಾಸ ಮಾಡಿ. ಮಲ್ಕೊಳ್ಬೇಡ್ರಿ, ಯಾರು ನಿದ್ರೆಗೆ ಹೋಗಬೇಡಿ, ಜಾಗೃತಾವಸ್ಥೆಯಲ್ಲಿರಬೇಕು. ನಾನು ಎಂಬ ಅನುಭವದ ಮೇಲೆ ಮನಸ್ಸಿರಬೇಕು. ಆನಂದ, ಆಹ್ಲಾದಕರ ಆನಂದದಲ್ಲಿ ಲೀನರಾಗಿ ಶಾಂತಿ ನೆಮ್ಮದಿ ಅನುಭವ ಮಾಡಿ.
ನೋಡಿ, ಯಾವ ಊಟ ಮಾಡುವುದಿಲ್ಲ, ಯಾವ ದುಃಖವಿಲ್ಲ, ಯಾವ ವಿಕಲ್ಪಗಳಿಲ್ಲ, ಯಾವ ಶುಭ ಅಶುಭ ಕಾರ್ಯಗಳು ಇಲ್ಲ, ಯಾವ ಸಂಬಂಧಗಳು ಇಲ್ಲ, ನಾನು ಎಂಬ ಅನುಭವ ಮಾತ್ರ. ಅಸಂಖ್ಯಾತ ಪ್ರದೇಶಗಳು, ಯಾವ ಊಟನೂ ಮಾಡಲ್ಲ. ಅಸಂಖ್ಯಾತ ಪ್ರದೇಶಗಳು ಎಲ್ಲಿ ಜನ್ಮನ ಪಡೆಯುವುದಿಲ್ಲ, ಅವು ಅಜನ್ಮ ಅಮರ. ನೋಡಿ, ನಿಮ್ಮ ಮನಸ್ಸನ್ನು ಪೂರ್ಣ ಶರೀರದಲ್ಲಿ ಓಡಾಡಿಸಿ, ಪಾದದಿಂದ ನೆತ್ತಿವರೆಗೆ ನೋಡಿ. ನಿಮ್ಮ ಅಂಗಾಲು ಎಲ್ಲಿದೆ ನೋಡಿ, ಅಂಗಾಲು ಮತ್ತು ನೆತ್ತಿ ಎರಡೂ ಮೇಲೆ ಮನಸ್ಸಿಡಕ್ಕೆ ಪ್ರಯತ್ನ ಮಾಡಿ. ಅಂಗಾಲು ಮತ್ತು ನೆತ್ತಿ, ನಿಮ್ಮ ಕಾಲಿನ ಕೆಳಭಾಗ ಅಂಗಾಲು, ನಿಮ್ಮ ತಲೆಯ ಮೇಲ್ಭಾಗ ನೆತ್ತಿ, ಎರಡರಲ್ಲೂ ನೀವು ಮನಸ್ಸಿಡ್ಲಿಕ್ಕೆ, ಒಟ್ಟಿಗೆ ಮನಸ್ಸಿಡ್ಲಿಕ್ಕೆ ಪ್ರಯತ್ನ ಮಾಡಿ. ಇಡಕ್ಕಾಗದಿದ್ರೆ ಒಂದು ಕೈಯನ್ನ ಅಂಗಾಲಿಗೆ ಟಚ್ ಮಾಡಿ, ಇನ್ನೊಂದು ಕೈಯನ್ನ ತಲೆ ಮೇಲ್ಭಾಗ ನೆತ್ತಿಯಲ್ಲಿಡಿ. ನಿಧಾನಕ್ಕೆ ಉಜ್ಜಿ ಅಥವಾ ಹಾಗೆ ಇಡಿ. ಯಾವುದೋ ಒಂದು ಕಾಲಿನ ಕೆಳಭಾಗ ಅಂಗಾಲಲ್ಲಿ ಹಸ್ತವನ್ನಿಡಿ. 5 ಬೆರಳುಗಳನ್ನ ಕೂಡಿಸಿ ಆಶೀರ್ವಾದ ನೀಡುವ ಮುದ್ರೆಯಲ್ಲಿ ನೋಡಿ. ನಿಮ್ಮ ಅಸ್ತಿತ್ವ ಎಲ್ಲಿಂದ ಎಲ್ಲಿವರೆಗೆ, ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ, ಲೋಕದ ಕೆಳಭಾಗದಿಂದ ಲೋಕದ ತುದಿವರೆಗೆ ಆತ್ಮ ಲೋಕ ಸ್ವರೂಪನಾಗಿದ್ದಾನೆ. ಆತ್ಮ ಲೋಕ ಸ್ವರೂಪನಾಗಿದ್ದಾನೆ. ಕೈ ತೆಗಿರಿ, ಮತ್ತೆ ನೋಡ್ರಿ ಅಲ್ಲಿ. ಆಗ ನಿಮ್ಗನ್ನು ಅನುಭವ ಆಗ್ತಾ ಇದೆ ನೋಡಿ, ಅಂಗಾಲು ಮತ್ತು ನೆತ್ತಿಯಲ್ಲಿ ಮೇಲ್ಭಾಗ ಎರಡನ್ನು ಒಟ್ಟಿಗೆ ಕೂಡ್ಸಕ್ಕೆ, ಅಖಂಡ ಅನುಭವ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಅದು ಶ್ರಾವಕರಿಗೆ ಸಾಧ್ಯವಿಲ್ಲ, ಮುನಿಗಳಿಗೂ ಸಾಧ್ಯವಿಲ್ಲ. ತೀರ್ಥಂಕರನ್ನು ಬಿಟ್ರೆ, ಅರಹಂತ ಸಿದ್ಧರನ್ನು ಬಿಟ್ರೆ ಆತ್ಮನ ಅಖಂಡ ಪ್ರದೇಶಗಳ ಅಖಂಡ ಧ್ಯಾನ ಮಾಡಕ್ಕೆ ಕಷ್ಟ. ಯಾಕಂದ್ರೆ ನಮ್ಮ ಮನಸ್ಸು ಕ್ರಮಕ್ರಮವಾಗಿ ಒಂದೊಂದನ್ನು ತಿಳಿಯುತ್ತದೆ ಮತಿಶ್ರುತ. ಹಾಗಾಗಿ ಅಕ್ರಮವಾಗಿ ಯುಗಪತ್ ತಿಳಿಯುವುದು ಕೇವಲ ಜ್ಞಾನದ ಕೆಲಸ ಮಾತ್ರ. ನಾವು ಕೆಳಗಡೆ ಕೆಲವು ಪ್ರದೇಶ, ಆತ್ಮನ ಪ್ರದೇಶ ಮೇಲೆ ಮನಸ್ಸಿಟ್ರೆ, ಮೇಲಿನ ತಲೆಭಾಗದಲ್ಲಿರುವ ಮೇಲಿನ ಪ್ರದೇಶಗಳು ಅಥವಾ ಅಕ್ಕಪಕ್ಕದ ಪ್ರದೇಶಗಳ ಸಂವೇದನೆ ಬಿಟ್ಟೋಗತ್ತೆ ಅಂದ್ರೆ ಅಲ್ಲಿ ನಮ್ಮ ಮನಸ್ಸು ಇಡಕ್ಕಾಗಲ್ಲ ಒಟ್ಟಿಗೆ ಎಲ್ಲ ಕಡೆ. ಆದ್ರೂ ಪ್ರಯತ್ನ ಮಾಡಿ, ನೆತ್ತಿಯಿಂದ ಪಾದದ ಅಂಗಾಲಿನವರೆಗೆ ಅಖಂಡ ಅನುಭವ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನನ್ನ ಅಸ್ತಿತ್ವ ಅಖಂಡ, ಆತ್ಮ ಅಖಂಡ. ದ್ವಾದಶಾಂಗ ಅಂದ್ರೆ ಏನು? ಆತ್ಮಕಥೆ. ದ್ವಾದಶಾಂಗ ಮತ್ತು 14 ಪೂರ್ವಗಳು. ಇದರಲ್ಲಿ ಯಾರ ಗುಣಗಾನ, ಯಾರ ವರ್ಣನೆ, ಯಾರ ಸ್ತುತಿ ಮಾಡಲಾಗಿದೆ ಎಂದರೆ ಆತ್ಮ ಪರಮಾತ್ಮ, ಶುದ್ಧಾತ್ಮನ ಅವನೇ ಪರಮಾತ್ಮ. ಅರಹಂತ ತೀರ್ಥಂಕರ ಸರ್ವಜ್ಞ ಪರಮಾತ್ಮರು 12 ಅಂಗಗಳಲ್ಲಿ ನಿಮ್ಮ ವರ್ಣನೆ ಮಾಡಿರಬೇಕಾದರೆ ನಾವು ಹೇಗಿರಬಹುದು ಯೋಚನೆ ಮಾಡಿ. 4 ಅನಿಯೋಗಗಳಲ್ಲಿ ಆತ್ಮನ ವರ್ಣನೆ, ಕರ್ಮ ಸಿದ್ಧಾಂತದಲ್ಲೂ ಆತ್ಮನ ವರ್ಣನೆ. ಎಲ್ಲ ಕಡೆಗೂ ಆತ್ಮನೇ, ಆತ್ಮ ತುಂಬಿದ್ದಾನೆ. ಆತ್ಮನ ಗುಣಗಾನ ಸ್ತುತಿ ಮಾಡಲಾಗಿದೆ. ಹಾಗಾಗಿ ಆತ್ಮ ಸರ್ವಶ್ರೇಷ್ಠ ವಸ್ತು. ನೀವು ನಿಮ್ಮನ್ನ ಪ್ರೀತಿಸಿ, ನಿಮ್ಮ ಅಸಂಖ್ಯಾತ ಪ್ರದೇಶಗಳನ್ನ ಪ್ರೀತಿಸಿ, ನಿಮ್ಮ ಆತ್ಮ ಪ್ರದೇಶಗಳನ್ನ, ಆತ್ಮನನ್ನ ಪ್ರೀತಿಸಿ, ಗೌರವಿಸಿ, ಪ್ರೀತಿಯಿಂದ ಅಪ್ಪಿಕೊಳ್ಳಿ.
ಭಕ್ತಿಯಿಂದ ಅಪ್ಪಿಕೊಳ್ಳಿ. ಆನಂದ ಅನುಭೂತಿ ಮಾಡಿ. ನಿಮ್ಮ 2 ಕೈಗಳ ಅಂಗೈಯನ್ನ ಕಣ್ಮೇಲೆ ಇಟ್ಕೊಳ್ಳಿ. 2 ಅಂಗೈಗಳನ್ನ ಕಣ್ಮೇಲೆ ಇಟ್ಕೊಂಡು ನಿಧಾನಕ್ಕಂತಗಿರಿ. ಹೊರಗಡೆಯಿಂದ ಬೆಳಕು ಒಳಗೆ ಕಾಣಿಸಬಾರದು. ಅಂಗೈ ಮಧ್ಯಭಾಗ ನಿಮ್ ಕಣ್ಣ ರೆಪ್ಪೆ ಮೇಲೆ ಇರಬೇಕು, ಟಚ್ ಆಗಬಾರ್ದು ರೆಪ್ಪೆಗೆ. ಕಣ್ ತೆಗಿರಿ, ಹಾಗೇ ನೋಡ್ತಾ ಇರಿ. ಯಾವ ವಿಕಲ್ಪ ವಿಚಾರ ಮಾಡಬೇಡಿ, ನೋಡ್ಲಿಕ್ಕಿನೂ ಕೂಡ ಪ್ರಯತ್ನ ಮಾಡಬೇಡಿ. ಸುಮ್ನೆ ಕಣ್ಣನ್ನು ಓಪನ್ ಮಾಡಿ ಸಾಕು. ಶಕ್ತಿ ಪ್ರಯೋಗ ಮಾಡಬೇಡಿ. ಕಣ್ಣು ಮುಚ್ಚಿ ಒಂದು ಹಸ್ತವನ್ನ ಎತ್ತಿ ಮೊದಲು ನಿಮ್ಮ ಮಂಡಿಗಾಲ್ ಮೇಲಿಡಿ. ಆಮೇಲೆ ಇನ್ನೊಂದು ಹಸ್ತವನ್ನೇ ತೆಗೆದು ಇನ್ನೊಂದು ಮಂಡಿಗಾಲಿಟ್ಟು ಮೇಲಿಟ್ಟು ಉಜ್ಜಿ ನೋಡಿ. ಅಲ್ಲಿ ನಿಮಗೆ ನಾನು ಎಂಬ ಅನುಭವ, ಸಂವೇದನೆ, ಬಿಸಿ ಬಿಸಿ ಹಸ್ತಗಳಲ್ಲಿ ಬಿಸಿ ಬಿಸಿ ಸಂವೇದನೆ ಆಗ್ತಾ ಇದೆ ನೋಡಿ. ನೀವು ನಿಮ್ಮ ಕಣ್ರೆಪ್ಪೆಗಳ ಮೇಲೆ, ಕಣ್ಣುಗಳಲ್ಲಿ ಯಾವ ರೀತಿ ಸಂವೇದನೆ ಆಗ್ತಾ ಇದೆ ನೋಡಿ. ಈ ರೀತಿ ಧ್ಯಾನಾಭ್ಯಾಸ ಮಾಡುವಾಗ ನಾನು ಎಂಬ ಅನುಭವ, ಸಂವೇದನೆ, ಆತ್ಮ ಪ್ರದೇಶ, ಇದು ಜೀವತತ್ವ. ಉಳಿದಿದ್ದೆಲ್ಲ ಅಜೀವತತ್ವ. ಶುಭ ಅಶುಭ ವಿಕಲ್ಪಗಳು ಬರಲಿಲ್ಲ, ಅದು ಸಂವರ ತತ್ವ. ಮೈ, ತನ, ಮನ, ಆತ್ಮ ಎಲ್ಲವೂ ಹಗುರಾಯ್ತು, ರಿಲ್ಯಾಕ್ಸ್ ಆಯ್ತು. ಇದು ಸಂವರ ನಿರ್ಜರ ತತ್ವ. ಆನಂದ ಆನಂದ ಆನಂದದಲ್ಲಿ ಮುಳುಗಿದ್ರಿ, ಶಾಂತಿ ನೆಮ್ಮದಿಯಲ್ಲಿದ್ರಿ, ಆತ್ಮ ಪ್ರದೇಶ ಸಂವೇದನದಲ್ಲಿದ್ರಿ. ಇದು ಮೋಕ್ಷ ತತ್ವ. ಮೇಲಕ್ಕೆ ಹೋಗುವುದು ಅದು ಕ್ಷೇತ್ರ ಮೋಕ್ಷ. ಮೋಕ್ಷ ಮೊದಲು ಇಲ್ಲಿ ಆಗತ್ತೆ, ಆತ್ಮನಲ್ಲೇ ಮೊದಲು ಮೋಕ್ಷ ಸಿಗತ್ತೆ, ಆಮೇಲೆ ನಾವು ಕ್ಷೇತ್ರಕ್ಕೆ ಹೋಗ್ತೀವಿ. ಇಲ್ಲಿ ಭಾವಮುಕ್ತಿ ಆಗ್ಲಾರ್ದೆ ಕ್ಷೇತ್ರ ಮುಕ್ತಿ ಹೋಗಕ್ ಸಾಧ್ಯ ಇಲ್ಲ. ಆಮೇಲೆ ನಿಮಗೆ ಕಷಾಯಗಳೇ ಆಗ್ಲಿಲ್ಲ ಅಂದ ಬಳಿಕ ದುಃಖ ಎಲ್ಲಿಂದ ಆಗತ್ತೆ ನಿಮಗೆ? ಕಷಾಯಗಳೇ ಆಗ್ಲಿಲ್ಲ ಅಂದ್ರೆ ಸಾಂಸಾರಿಕ ಸುಖ ದುಃಖವೂ ನಿಮಗಿಲ್ಲ, ಅಂದ್ರೆ ಬಂಧ ತತ್ವವೂ ನಿಮಗಿಲ್ಲ. ಈ ಪ್ರಕಾರ ನಿಮಗೆ 7 ತತ್ವಗಳ ಅರಿವು, ಅನುಭವ ಧ್ಯಾನದಲ್ಲೇ ಆಗತ್ತೆ. ಧ್ಯಾನದಲ್ಲೇ ಸಮ್ಯಕ್ ದರ್ಶನ ಆಗತ್ತೆ. ಅದಕ್ಕೆ ಬಾಹುಬಲಿ ಭಗವಂತರು ಧ್ಯಾನದಿಂದ ಸಿದ್ಧಿ ಅಂತ ಹೇಳಿದ್ದಾರೆ. ಎಲ್ಲರೂ ಧ್ಯಾನಾಭ್ಯಾಸಕ್ಕೆ ಭಾಗವಹಿಸಿದ್ದಕ್ಕೆ ತಮಗೆಲ್ಲರಿಗೂ, ತಮ್ಮೆಲ್ಲ ಆತ್ಮರಿಗೂ, ತಾವೆಲ್ಲ ಸಿದ್ಧಾತ್ಮರು, ತಮ್ಮೆಲ್ಲ ಸಿದ್ಧಾತ್ಮರಿಗೆ ಅನಂತ ವಂದನೆಗಳನ್ನು ಹೇಳ್ತಾ, ಧ್ಯಾನಾಭ್ಯಾಸ ಕಲಿಸಿಕೊಟ್ಟ ಪಂಚಪರಮೇಷ್ಠಿಗಳಿಗೆ, ಸಮ್ಯಕ್ ದೃಷ್ಟಿ ಶ್ರಾವಕರಿಗೂ ಕೂಡ ಅನಂತ ಅನಂತ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಧ್ಯಾನಾಭ್ಯಾಸ ಇಲ್ಲಿಯೇ ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಜಿನೇಂದ್ರ. ಜೈ ಜಿನೇಂದ್ರ. ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ. ಜೈ ಜಿನೇಂದ್ರ. ಮಿತ್ರ ಸೇನ್ ಸರ್, ಧರ್ಮೇಂದ್ರ ಸರ್ ಬಂದಿದ್ದಾರೆ, ಚೇತನ್ ಮಧುಗಿರಿ ಸರ್ ಬಂದಿದ್ದಾರೆ, ಫಣೀಂದ್ರ ಸರ್ ಬಂದಿದ್ದಾರೆ, ನಿರ್ಜಾ ಮೇಡಮ್ ಅವರು ಬಂದಿದ್ದಾರೆ ಅಂತ ಕಾಣಿಸುತ್ತೆ. ನಿರ್ಜಾ ಮೇಡಮ್ ಅವರು ಬಂದಿದ್ದಾರೆ, ಬೆಂಗಳೂರು ನಿರ್ಜಾ ಮೇಡಮ್ ಅವರು. ಯಾರು? ಚಂದ್ರಸಾಗರ್ ಶಿರಟ್ಟಿ ಅವರೇ? ಹೇಳಿ ಸರ್. ಅವರು ಬೆಂಗಳೂರು ಡಾಕ್ಟರ್ ನೀರಜ ಅವರು. ನಿರ್ಜಾ ಮೇಡಮ್ ಅಂತೀರಿ. ಅಲ್ಲಿ ಒಬ್ರು ಇವರು ಯಾರು, ಸರಸ್ವತಿ ವಿಜಯಕುಮಾರ್ ಅವರ ಅಕ್ಕನ ಮಗಳು. ಗೊತ್ತು. ಡಾಕ್ಟರ್ ನೀರಜ ಅಂತ ಅವರು. ನೀವು ನಿರ್ಜಾ ಮೇಡಮ್ ಅಂತ ಇದ್ದೀರಿ. ಹೌದಾ? ನೀರಜ್ ಅವ್ರ ಹೆಸರೇನ್ರಿ? ಡಾಕ್ಟರ್ ನೀರಜಾ ಮೇಡಮ್. ನೀರಜಾ ಮೇಡಮ್ ಡಾಕ್ಟರ್ ಅವರು. ಗೊತ್ತು. ಡಾಕ್ಟರ್ ಗೊತ್ತು. ನೀರಜಾ ಅಲ್ವಾ ಅವ್ರ ಹೆಸರು? ನೀವು ನಿರ್ಜಾ ಅಂತ ಇದ್ರು. ಹೌದೌದು. ನೀರಜಾ ಮೇಡಮ್ ಅವರು. ಹೌದೌದು. ಡಾಕ್ಟರ್ ಅಂತ ಹೇಳ್ಬೇಕು ಅವರು. ಡಾಕ್ಟರ್ ನೀರಜಾ ಮೇಡಮ್. ಅದೇ ನಾವು ಡಾಕ್ಟರ್ ಅಂತಾನೆ ಹೇಳೋದು, ಆದ್ರೆ ಸಂಕ್ಷಿಪ್ತವಾಗಿ ನೀರಜಾ ಮೇಡಮ್ ಅವರು ಬಂದಿದ್ದಾರೆ ಅಂತ ಹೇಳ್ತಾರೆ ಅಷ್ಟೇ. ಚರಿತ್ರಾಕ್ ಅವರು ಬಂದಿದಾರಾ?
ಬಂದಿದ್ರಿ ಸರ್. ಪರಿಮಳಕ್ಕ ಅವರು ಬಂದಿದ್ದೀವಿ ಹಾ ಜೈಜಿನೇಂದ್ರಮ್ಮ ಜೈಜಿನೇಂದ್ರ. ಚೇತನ್ ಮಧುಗಿರಿ ಸರ್ ಬಂದಿದ್ದಾರೆ. ಬಂದಿದ್ದೀನಿ ಸರ್ ಜಯಜಿನಿಂದ. ಜೈಜಿನೇಂದ್ರ ಸರ್ ಜೈಜಿನೇಂದ್ರ. ಡಾಕ್ಟರ್ ತೇಜಸ್ವಿನಿ ಅವರು, ತೇಜಸ್ವಿನಿ ಮೇಡಮ್ ಬಂದಿದ್ದಾರಾ? ತೇಜಸ್ವಿನಿ ಮೇಡಮ್ ಬಂದಿದ್ದೀನಿ. ಹಾ ಜೈಜಿನೇಂದ್ರ ನಮಸ್ಕಾರ. ಒಂದು ಪ್ರಶ್ನೆ ಇದೆ. ಹೇಳಿ ಸರ್. ಇಷ್ಟೆಲ್ಲ ಬೆಳಗ್ಗೆ ಮಧ್ಯಾಹ್ನ 3 ಟೈಮು ಧ್ಯಾನ ಮಾಡ್ತಾ ಇರ್ತೀವಿ. ಹಾ ಹಾಗಿದ್ರು ಅಸಾತ ವೇದನೆಯ ಕರ್ಮದ ಉದಯ ಬರುತ್ತಲ್ಲ. ಹೌದು ಸರ್. ಅಸಾತ ವೇದನೆಯ ಕರ್ಮ ಉದಯಕ್ಕೆ ಬಂದಾಗ ನಮ್ದೇ ಕರ್ಮ ಉದಯಕ್ಕೆ ಬಂತು. ಹಾ ಅವಾಗ ಕರ್ಮದ ಉದಯದಿಂದ ಅವಾಗಲೂ ಕೂಡ ಆತ್ಮಧ್ಯಾನನೇ ಮಾಡಕ್ ಪ್ರಯತ್ನ ಮಾಡ್ತಾ ಇರ್ತೀವಿ. ಹೌದು ಸರ್. ಆದ್ರೂ ಅಸಾತ ವೇದನೆಯ ಶರೀರದಲ್ಲಿ ಭಾರಿ ಮೈಕೈ ನೋವು ಎಲ್ಲ ಭಾರಿ ಜಾಸ್ತಿ ಬಂದ್ಬಿಡುತ್ತೆ. ಹೌದು ಹೌದು. ಇದು ಯಾವ ರೀತಿಯ ಅಸಾತ ವೇದನೆಯ ಕರ್ಮ? ಹಾ ಬಹಳ ಅರ್ಥಪೂರ್ಣವಾದ ಪ್ರಶ್ನೆ ಸರ್. ಇದು ಬಹಳ ತಿಳ್ಕೊಳ್ತಕ್ಕಂತ ಪ್ರಶ್ನೆ ಇದು. ಏನು ಅಂದ್ರೆ ನಾವು ಅಂತರ್ಮುಖ ಆದಾಗ ಕರ್ಮಗಳು ಸುಮ್ಮನೆ ಇರಲ್ಲ ಸರ್. ಕರ್ಮಗಳು ಏನ್ ಮಾಡ್ತವೆ, ಅವು ನೀವು ಅಂತರ್ಮುಖರಾಗಿ ಕರ್ಮಗಳನ್ನ ಕ್ಷಯ ಮಾಡ್ತೀರಲ್ಲ. ಯಾಕಂದ್ರೆ ಅಂತರ್ಮುಖ ಆಗೋದಂದ್ರೆ ಏನು, ಕರ್ಮಗಳನ್ನು ಕ್ಷಯ ಮಾಡೋದು. ನೀವು ಮನಸ್ಸು ಒಳಗಡೆ ಬಂದಾಗ ಕರ್ಮಗಳು ಒಳಗಡೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು. ಯಾಕಂದ್ರೆ ಒಳಗಡೆ ಆತ್ಮ ಇರ್ಬೇಕು, ಇಲ್ಲಾಂದ್ರೆ ಕರ್ಮ ಇರ್ಬೇಕು, ಯಾರಾದ್ರೂ ಒಬ್ರು ಇರ್ಬೇಕು. ಆಗಿರುವಾಗ ನಿಮ್ಮ ಮನಸ್ಸು ಒಳಗಡೆ ಬಂದಾಗ ಕರ್ಮ ಹೊರಗೆ ಹೋಗ್ತದೆ. ಕರ್ಮ ಹೊರಗೆ ಹೋಗ್ಬೇಕಾದ್ರೆ ಅದು ಫಲ ಕೊಡ್ತದೆ ನಿಮ್ಗೆ. ಸುಮ್ನೆ ನಷ್ಟ ಆಗಲ್ಲ. ಅವು ಬಹಳ ಬುದ್ಧಿವಂತ ಇರ್ತವೆ ಕರ್ಮಗಳು. ನಿಮಗೆ ಫಲವನ್ನ, ನಿಮಗೆ ಮಾಮೂಲಿ ನೋವು ಧ್ಯಾನಾಭ್ಯಾಸದಲ್ಲಿ ಇದ್ದಷ್ಟು ನೋವು ಮಾಮೂಲಿ ಕೂತ್ಕೊಂಡಾಗಿರಲ್ಲ. ಟಿವಿ ನೋಡುವಾಗ ಇನ್ನು ಬೇರೆ ಕೆಲಸ ಮಾಡುವಾಗ ಅಷ್ಟು ನೋವು ಇರಲ್ಲ. ಧ್ಯಾನಾಭ್ಯಾಸದಲ್ಲಿ ಯಾಕೆ ಹೆಚ್ಚಾಗ್ತದೆ ಅಂದ್ರೆ, ನೀವು ಪುರುಷಾರ್ಥ ಮಾಡೋದ್ರಿಂದ, ನಿಮ್ಮ ಮನಸ್ಸು ಒಳಗಡೆ ಬಂದಿದ್ರಿಂದ ಕರ್ಮ ಕ್ಷಯ ಆಗ್ಲಿಕ್ಕೆ ಅವು ಸಿದ್ಧ ಆಗ್ತವೆ. ನೀವು ಕ್ಷಯ ಮಾಡ್ಬೇಕಾದ್ರೆ ಅವು ಫಲವನ್ನು ಕೊಡ್ತವೆ. ಫಲವನ್ನ ಕೊಟ್ಟಾಗ ನಿಮ್ಗೆ ಆ ಫಲ ನಿಮ್ಗೆ ಸಹನೆ ಆಗಲ್ಲ, ನಿಮ್ಗೆ ಸಹಿಸಕ್ಕಾಗಲ್ಲ ನಿಮ್ಗೆ. ಯಾಕಂದ್ರೆ ಅವು ಅಧಿಕ ನೋವನ್ನ ಅವು ಇನ್ನು ನಷ್ಟ ಆಗ್ಬೇಕಂದ್ರೆ ಒಮ್ಮೆಲೆ ಎಲ್ಲ ಫಲವನ್ನು ಒಟ್ಟಿಗೆ ಕೊಟ್ಟು ಹೋಗ್ಲಿಕ್ಕೆ ಅವು ಸಿದ್ಧ ಆಗ್ತವೆ. ಹಾಗಾಗಿ ಆದ್ರೂ ನೀವು ಧೈರ್ಯವಂತರು, ನೀವು ಪರಮಾತ್ಮ ಇದ್ದೀರಿ, ನೀವು ಸಿದ್ಧಾತ್ಮ ಇದ್ದೀರಿ. ನೀವು ಧೈರ್ಯದಿಂದ ನಾನು ದೊಡ್ಡವನ ಅಥವಾ ಕರ್ಮ ದೊಡ್ಡವನ, ನಾನು ಇದನ್ನ ಇದೇ ಸಮಯದಲ್ಲಿ ನಾನು ನೋಡೇ ಬಿಡ್ತೀನಿ, ಪರೀಕ್ಷೆ ಮಾಡೇ ಬಿಡ್ತೀನಿ ಅಂತ ನೀವು ಛಲದಿಂದ ಧೈರ್ಯದಿಂದ ಅಲ್ಲಿ ತಾಳಿದವನು ಬಾಳ್ಯಾನು. ಅವಾಗ ಏನಾಗತ್ತೆ, ನಿಮ್ಗಲ್ಲಿ ಆ ಕರ್ಮ ನಿಮಗೆ ಏನು ಜಾಸ್ತಿ ತೊಂದರೆ ಕೊಡ್ಲಾರ್ದೆ ಅದು ಕ್ಷಯ ಆಗ್ಬಿಡತ್ತೆ. ಅದು ಅವಾಗ ನಿಮ್ಗೆ ಅದ್ಭುತ ಆನಂದ ಆಗತ್ತೆ. ಹೀಗೆ ನೀವು ಅಭ್ಯಾಸ ಮಾಡ್ತಾ ಹೋದ್ರೆ ಅನಂತ ಕಾಲದ ಕರ್ಮಗಳನ್ನ ಕಡಿಮೆ ಅಂದರೆ 3 ಭವಗಳಲ್ಲಿ ನೀವು ನಾಶ ಮಾಡಬಹುದು. ಇನ್ನೊಂದು ಇದೇ ಪ್ರಶ್ನೆಗೆ ಇನ್ನೊಂದು ಕೊನೆ ಒಂದು ಲೈನ್ ಉತ್ತರ ಹೇಳ್ಬಿಡ್ತೀನಿ. ನೀವು ಇದೇ ರೀತಿ ಧ್ಯಾನಾಭ್ಯಾಸ ಮಾಡುವಾಗ ನಿಮ್ಮ ಮಿಥ್ಯಾತ್ವ ಗ್ರಂಥಿ 3 ತುಣುಕು ಆಗತ್ತೆ ಸರ್. 3 ತುಣುಕು ಆಗತ್ತೆ ಅಂತಂದ್ರೆ ಅದರ ಅರ್ಥ, ಆ ಮಿಥ್ಯಾತ್ವ ಕ್ಷಯ ಆಗ್ಲಿಕ್ಕೆ, ಉಪಶಮ ಆಗ್ಲಿಕ್ಕೆ, ಕ್ಷಯೋಕ್ಷಮ ಆಗ್ಲಿಕ್ಕೆ ಅದು ಸಿದ್ಧವಾದಾಗ ಅದು ಫಲ ಕೊಡ್ತದೆ ನಿಮ್ಗೆ. ಅದು ಹೆಂಗೆ ಫಲ ಕೊಡುತ್ತದೆ ಅಂದ್ರೆ, ಹೊಟ್ಟೆ ಒಳಗೆ, ನಿಮ್ಮ ಎದೆ ಒಳಗೆ, ಹೊಟ್ಟೆ ಒಳಗೆ, ತಲೆ ಒಳಗೆ ಒಂಥರ ಬೆಂಕಿ ಬಿಟ್ಟಂಗೆ ನಿಮ್ಗೆ ದಾಹ ಜಾಸ್ತಿ ಆಗತ್ತೆ. ಅವಾಗ ಸಾಕು ನೋವು ಆದಂಗೆ ನಿಮ್ಗೆ ತಾಳಕ್ಕಾಗಲ್ಲ. ಸಾಕು ಈ ಬಿಸಿಲಲ್ಲಿ ಶೆಕೆಯಲ್ಲಿ ಹೇಗೆ ನಿಮ್ಗೆ ಆಯಾಸ ಆಗತ್ತೋ ಹಾಗೆ ಆಯಾಸ ಆಗತ್ತೆ. ಅದು ಮಿಥ್ಯಾತ್ವ ಕರ್ಮದ ಉದಯ ಅದು. ಅದಕ್ಕಾಗಿ ತಾವು ಆವಾಗ ಧೈರ್ಯವಂತರಾಗಿ ನೀವು ಅಲ್ಲಿ ನಿಂತರೆ ಧ್ಯಾನದಿಂದ ವಿಚಲಿತನಾಗದೆ ನೀವು ಅಲ್ಲಿ ಧ್ಯಾನ ಮಾಡಿದ್ರೆ ನಿಶ್ಚಿತವಾಗಿ ನಮಗೆ ಉಪಶಮ ಸನ್ನಕ್ತು ಆಗತ್ತೆ. ಅವಾಗ ಧೈರ್ಯದಿಂದ ಮಾಡಬೇಕು. ಇನ್ನೊಂದು ಪ್ರಶ್ನೆ ಹೇಳಿ ಸರ್. ನಿನ್ನೆ ನೀವು ಹೇಳಿದ್ರಿ ತಲೆ ಮೇಲೆ, ನೆತ್ತಿ ಮೇಲೆ ಒಂದು ರಂಧ್ರ ಇರುತ್ತೆ, ಸೂಕ್ಷ್ಮ ರಂಧ್ರ, ಅಲ್ಲಿಂದ ಉಸಿರಾಡ್ತಾರೆ ಅಂತಂದ್ರಿ. ಹೌದು. ಯಾರು ಅಂದ್ರೆ ತೀರ್ಥಂಕರರು ಮಾತ್ರನಾ? ಅರ್ಹಂತರ ಮಾತ್ರ.
ಸಿದ್ಧರಿಗೆ ಶರೀರನೇ ಇಲ್ಲಲ್ರಿ. ಅಲ್ಲಲ್ಲ, ಮುನಿಗಳು 11ನೇ ಗುಣಸ್ಥಾನ 12ನೇ ಗುಣಸ್ಥಾನ ಮುನಿಗಳಲ್ಲಿ ಇಲ್ಲ ಇಲ್ಲ, ಅವರೆಲ್ಲ ಮೂಗೆ. ಹೌದಾ? ನಾನು ಸಹಜ, ಅವ್ರಿಗೆ ಸಹಜವಾದ ಸ್ವಂತಶ್ವಾಸ ಇರ್ತದೆ ಮೂಗಿನಿಂದ ಸಂಸಾರದಲ್ಲಿ ಇರೋರಿಗೆಲ್ಲರಿಗೂ. ನಾನು ಹಿಂದೆ ಮರ್ತೋಗಿದ್ದು ಇದು ಪರಮಾತ್ಮ ಪ್ರಕಾಶ ಗ್ರಂಥದಲ್ಲಿ ಬಹಳ ಹಿಂದೆ ಓದಿದ್ದು, 40-45 ಅದು ಕರೆಕ್ಟ್ ಸಿಗ್ತಾ ಇಲ್ಲ ಅದು. ನೀವು ಹೇಳಿದಂಗೆನೆ ಅದು ತಲೆ ರಂಧ್ರದಿಂದ ಸೂಕ್ಷ್ಮವಾಗಿ ನಿಧಾನವಾಗಿ ಸ್ವಲ್ಪ ಉಸಿರಾಡ್ತಾರೆ ಅಂತ ಓದಿದ್ದ ಜ್ಞಾಪಕ. ಅದಕ್ಕೆ ಸರ್, ಅದಕ್ಕೆ ಬ್ರಹ್ಮರಂಧ್ರ ಅಂತ ಹೇಳೋದು. ಇದು ನಿಮ್ಮ ಹತ್ರ ಯಾವ್ದು ಇದೆಯಾ ದೃಷ್ಟ? ಯಾವ್ದು ಆಗಮ ಚಕ್ಕು ಅದಕ್ಕೆ? ಆಗಮ ದೃಷ್ಟಾಂತ ಅಮೃತ ಸ್ಥಿತಿ ಅದರಲ್ಲಿ ಇದೆ. ಬ್ರಹ್ಮರಂಧ್ರ ಬಗ್ಗೆ ಚರ್ಚೆ ಇದೆ ಅದರಲ್ಲಿ. ಅಮೃತ ಶೀತಿ ಅಂತ ಒಂದು ಆಚಾರ್ಯ ಯೋಗೀಂದ್ರ ದೇವರು ಗ್ರಂಥ ಬರೆದಿದ್ದಾರೆ. ಹೌದಾ? ಅದೇ ಅವರೇ ಬರೆದಿರೋದು ಪರಮಾತ್ಮ ಪ್ರಕಾಶನವೇ. ಆದ್ರೆ ಅಮೃತ, ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ಬಹಳ ಪದೇ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ನಮಗೆ ಧ್ಯಾನ ಗ್ರಂಥಗಳು ಗಮನಕ್ಕೆ ಬಂದಿಲ್ಲ, ಸ್ವಾಧ್ಯಾಯಕ್ಕೆ ಬಂದಿಲ್ಲ. ಅದರಲ್ಲಿ ಅಮೃತಾಶಿತಿ ಪ್ಯೂರ್ ಧ್ಯಾನ ಗ್ರಂಥ ಸರ್. ಅದು ಅಮೃತಾಶಿತಿ ನಮ್ಮಲ್ಲಿ ಇಲ್ವೇ ಇಲ್ಲ. ಅದು ಹಲೋ ಅಮೃತ ಶೀತಿ ಅಂತ ಹೇಳಿ. ಅಮೃತ ಶೀತಿ. ಅಮೃತ ಶೀತಿ ಷಟ್ಕೋನ ಶೀ ಬರುತ್ತೆ ಕೊನೆಗೆ. ಅಮೃತ ಶೀತಿಯಲ್ಲಿ ಬಹಳ ಅದರ ಮೇಲೆ ಕನ್ನಡ ಟೀಕೆಯೂ ಕೂಡ ಇದೆ. ಎಲ್ಲಿ ಇದೆ ತಮ್ಮ ಹತ್ರ? ಯಾರ ಹತ್ರ ಇದೆ? ಯಾವ ಲೈಬ್ರರಿ ಇದೆ? ಅದನ್ನ ನಾನು ಎಡಿಟ್ ಮಾಡ್ತಾ ಇದ್ದೀನಿ ಈಗ. ಹೌದಾ? ಅನುವಾದ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರಿಗೋಸ್ಕರ ಅನುವಾದ ಮಾಡ್ತಾ ಇದ್ದೀನಿ. ಸಂಕ್ಷಿಪ್ತವಾಗಿ 4-5 ಪೇಜದಲ್ಲಿ ಸಾರಾಂಶ ತಯಾರು ಮಾಡ್ತಾ ಇದ್ದೀನಿ. ಆಮೇಲೆ ಆ ಗ್ರಂಥ ದೊಡ್ಡದಿದೆ, ಅದಕ್ಕೆ ಟೀಕೆ, ವಿಸ್ತಾರವಾದ ಟೀಕೆ ಇದೆ. ಅಮೃತ ಶಿತಿಯಲ್ಲಿ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಆಚಾರ್ಯ ಯೋಗೀಂದ್ರ ದೇವರು. ಅದನ್ನ ನಾನು ಇನ್ನೂ ತಿಂಗಳು 2-3 ತಿಂಗಳು 4 ತಿಂಗಳು ಈಗ ನಿಧಾನಕ್ಕೆ ಸ್ವಲ್ಪ ಅವಾಗ ಪಾಯಿಂಟ್ ಕೊಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ ರೀ. ಸೂತ್ರ ಬೇಕಾರೆ ಅದನ್ನ ಆ ಗಾಹೆ ಸೂತ್ರ ಒಂದ್ ಬೇಕಾರೆ ಟೀಕೆ ಅರ್ಥ ಸಮೇತ ಆದ್ರೆ ವಾಟ್ಸಪ್ ಹಾಕಿ 1 ಪೇಜ್. ನಾನು ನೋಡ್ತೀನಿ ಸರ್, ಇವತ್ತು ನೋಡ್ತೀನಿ. ಜೈ ಜಿನೇಂದ್ರ ಸರ್, ಜೈ ಜಿನೇಂದ್ರ. ಮಧುಗಿರಿ ಸರ್, ಜೈ ಪರಿಮಳ ಅಕ್ಕ ಅವರು, ಜೈ ಜಿನೇಂದ್ರ. ಏನಾದ್ರು ಪ್ರಶ್ನೆ ಇದೆ? ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने आपकी कॉल को होल्ड पर रखा है, कृपया लाइन पर बने रहें. The person you are speaking. ಪರಿಮಳ ಅಕ್ಕ ಅವರು, ಜೈ ಜಿನೇಂದ್ರ. ಮಧುಗಿರಿ ಸರ್, ಜೈ ಜಿನೇಂದ್ರ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿಯೇ ಇರಿ. आप जिस व्यक्ति से बात कर रहे हैं उसने हेलो has put your call on hold. ನಮಸ್ಕಾರ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ, ದಯವಿಟ್ಟು ಲೈನ್ ನಲ್ಲಿಯೇ ಇರಿ. आप जिस